ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀರಲ್ಲ, ಪಿರಮಿಡ್ಗಳನ್ನ ಕಟ್ಟುವಂಥ ಸೀನಲ್ಲಿ ಬಂದಾಗ ಸ್ಲೇವ್ಸ್ಗಳಿಗೆ ಹೊಡೆದು ಬಡ್ದು ಅವ್ರ ಕೈಲಿ ಕೆಲಸ ತೆಗೆಸ್ಕೊಳ್ಳೋದು, ಅದೆಲ್ಲ ತಪ್ಪು, ಅದೆಲ್ಲ ಸುಳ್ಳು. ಈ ಥರ ಇನ್ ಕೇಸ್ ಅವ್ರೇನಾದರೂ ಈ ಪಿರಮಿಡ್ನ ಕಟ್ಟಬೇಕಾದ್ರೆ ಸ್ಲೇವ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ರು ಸಹ ಇದು 1, 2, 10, 20 ಜನ್ಮ ಆದರೂ ಇದು ಪೂರ್ಣ ಆಗ್ತಾನೆ ಇರಲಿಲ್ಲ. ನಾವು 200 ವರ್ಷಗಳ ಕಾಲ ಬ್ರಿಟಿಷರ ಅಧೀನದಲ್ಲಿದ್ವಿ. ಆದರೆ ಇಲ್ಲಿನ ಪ್ರಜೆಗಳು ಅವಾಗಿಂದ ಇಲ್ಲಿವರೆಗೂ ಸ್ವಂತ ಅವ್ರದೇ ರಾಜ್ಯಭಾರ ನಡೆಸ್ಕೊಂಡು ಹೋಗ್ತವ್ರೆ. ಅದಾದ್ಮೇಲೆ ನಮ್ಮ ಕಡೆ ಬಿಳಿ ಬಟ್ಟೆ ಹಾಕೊಳ್ಳೋರು ಕಟ್ಟುವಂತ ಬಿಲ್ಡಿಂಗು 20 ವರ್ಷ ಇದ್ಬಿಟ್ರೆ ವರ್ಲ್ಡ್ ರೆಕಾರ್ಡ್ ಆಗ್ಬಿಡ್ತದೆ. ಆದ್ರೆ ಇಲ್ಲಿ 5000 ವರ್ಷಗಳ ಹಿಂದೆ ಕಟ್ಟಿರೋ ಅಂತ ಅದ್ಭುತ ಇಲ್ಲಿವರೆಗೂ, ಈ ದಿನದವರೆಗೂ ಅವತ್ತೆಂಗಿತ್ತು ಇವತ್ತು ಹಂಗೆ ಇದೆ. ನಾವೀಗ ಅದನ್ನೇ ನೋಡಕ್ ಹೋಗ್ತಾ ಇದೀವಿ. ನಮ್ಗೆಲ್ಲ ಇದು ಪಿರಮಿಡ್ ಆದ್ರೆ ರಾಜರುಗಳಿಗೆ ಇದೇ ಅವರ ಸಮಾಧಿ. ಈಜಿಪ್ಟ್ನ ರಾಜರು ಸ್ವತಃ ಅವರ ಸಮಾಧಿನ ಅವರೇ ಕಟ್ಟಿಸ್ತಿದ್ರು. ರಾಜರು ತೀರ್ಕೊಂಡ್ಮೇಲೆ ರಾಜರ ದೇಹವನ್ನ ಈ ಪಿರಮಿಡ್ ಒಳಗಡೆ ಮಮ್ಮಿಫಿಕೇಶನ್ ಮಾಡಿ ಕಫಿನ್ ಬಾಕ್ಸ್ನಲ್ಲಿ ನೀಟಾಗಿ ಇಡ್ತಿದ್ರು. ಇದರಿಂದ ರಾಜರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈ ಪಿರಮಿಡ್ನ ತುದಿ ಉತ್ತರ ದಿಕ್ಕಲ್ಲಿರೋ ನಕ್ಷತ್ರವನ್ನ ಸೂಚಿಸಿ ನಿಂತಿದೆ. ಗುರು, ನೀವು ನೋಡ್ತಾ ಇದ್ದೀರಾ ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಪ್ರಮುಖ ಪಾತ್ರ ವಹಿಸುವಂತ ದ ಗ್ರೇಟ್ ಪಿರಮಿಡ್ ಆಫ್ ಗೀಜಾ. 5000 ವರ್ಷಗಳಿಂದ ಅದೆಷ್ಟೋ ಮಳೆ ಗಾಳಿ, ಅದೆಷ್ಟೋ ಭೂಕಂಪ, ಯಾವುದಕ್ಕೂ ಜಗ್ದಿರ ಕುಗ್ದಿರ ಎಲ್ಲವನ್ನೂ ಫೇಸ್ ಮಾಡಿಕೊಂಡು ಇವತ್ತವರೆಗೂ ಇನ್ನು ಮುಂದಕ್ಕೂ ಇರೋಂಥ ಏಕೈಕ ಕಟ್ಟಡ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್ನ ರಾಜರನ್ನ ಫೆರೋಗಳು ಅಂತ ಕೂಗ್ತಾ ಇದ್ರು. ಆ ಫೆರೋಗಳು ತೀರ್ಕೊಂಡಾದ್ಮೇಲೆ ಅವರ ಮೃತದೇಹವನ್ನು ಇಡಕ್ಕೋಸ್ಕರನೇ ಇಷ್ಟು ದೊಡ್ಡ ಪಿರಮಿಡ್ನ ಕಟ್ತಾ ಇದ್ರು 5000 ವರ್ಷಗಳ ಹಿಂದೆ. ಅಂದರೆ ಈ ಪಿರಮಿಡ್ ಕಟ್ಟೋ ಅಂಥ ಟೈಮಲ್ಲಿ ಈಗ ಯೂಸ್ ಮಾಡ್ತೀವಲ್ಲ JCB, ಬುಲ್ಡೋಸರು, ಕ್ರೈನು, ಅಷ್ಟೇ ಯಾಕೆ ಕಲ್ಗಳನ್ನ ಈಸಿಯಾಗಿ ತಳ್ಕೊಂಡು ಹೋಗೋಕ್ಕೆ ಅದ್ರ ಕೆಳಗಡೆ ಚಕ್ರ ಹಾಕ್ತಾರಲ್ಲ, ಅದು ಸಹ ಇಂಟ್ರೊಡ್ಯೂಸ್ ಆಗಿರಲಿಲ್ಲ. ಏನಂದರೆ ಏನು ಇಂಟ್ರೊಡ್ಯೂಸ್ ಆಗದಿರನೇ ಇಷ್ಟು ದೊಡ್ಡ ಪಿರಮಿಡ್ಡು ಕಟ್ಟಿರೋದೇ ಆಶ್ಚರ್ಯ. ಈ ಪಿರಮಿಡ್ ಕಟ್ಟೋವಾಗ 23 ಲಕ್ಷ ಕಲ್ಲುಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಒಂದೊಂದು ಕಲ್ಲುಗಳು ಒಂದೊಂದು ಆನೆಯ ತೂಕದಷ್ಟು ತೂಗುತ್ತೆ. ಅಷ್ಟು ದೊಡ್ಡ ಕಲ್ಲುಗಳನ್ನು ಒಂದ್ರ ಮೇಲೊಂದು ಇಟ್ಟು ಇಷ್ಟು ದೊಡ್ಡ ಪಿರಮಿಡ್ ಕಟ್ಟಿರೋದು ನಮ್ಮ ಕೈಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಷ್ಟು ಮಹಾಶ್ಚರ್ಯ. ಈ ದೈತ್ಯಾಕಾರವಾದಂಥ ಪಿರಮಿಡ್ನ ಕಟ್ಟೋಕ್ಕೆ 22 ವರ್ಷಗಳ ಕಾಲ ಸಮಯ ಹಿಡಿಸ್ತು. ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀರಲ್ಲ, ಪಿರಮಿಡ್ಗಳನ್ನ ಕಟ್ಟುವಂಥ ಸೀನಲ್ಲಿ ಬಂದಾಗ ಸ್ಲೇವ್ಸ್ಗಳಿಗೆ ಹೊಡೆದು ಬಡ್ದು ಅವ್ರ ಕೈಲಿ ಕೆಲಸ ತೆಗೆಸ್ಕೊಳ್ಳೋದು, ಅದೆಲ್ಲ ತಪ್ಪು, ಅದೆಲ್ಲ ಸುಳ್ಳು. ಈ ಥರ ಇನ್ ಕೇಸ್ ಅವ್ರೇನಾದರೂ ಈ ಪಿರಮಿಡ್ನ ಕಟ್ಟಬೇಕಾದ್ರೆ ಸ್ಲೇವ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ರು ಸಹ ಇದು 1, 2, 10, 20 ಜನ್ಮ ಆದರೂ ಇದು ಪೂರ್ಣ ಆಗ್ತಾನೆ ಇರಲಿಲ್ಲ. ಸ್ಲೇವ್ಸ್ಗಳು ಬದಲಾಗಿ ಈ ಪಿರಮಿಡ್ನ ಕಟ್ಟಿರೋದು ಸ್ಕಿಲ್ಡ್ ವರ್ಕರ್ಸ್ಗಳು. ಈ ಪಿರಮಿಡ್ ಕಟ್ಟುವಂಥ ಟೈಮಲ್ಲಿ ಆ ಸ್ಕಿಲ್ಡ್ ವರ್ಕರ್ಸ್ಗಳಿಗೆ ಒಳ್ಳೆ ಆಹಾರ, ಮೆಡಿಸನ್ನು ಸಕಲವೂ ಸಿಗ್ತಾ ಇತ್ತು ರಾಜರ ಕಡೆಯಿಂದ. ರಾಜರಿಗೆ ತಮ್ಮ ಪ್ರಾಣವನ್ನೇ ಕೊಟ್ಬಿಡಕ್ಕೆ ರೆಡಿ ಇರೋ ಅಂಥ ಸ್ಕಿಲ್ಡ್ ವರ್ಕರ್ಸ್ಗಳು ಈ ಪಿರಮಿಡ್ನ ಕಟ್ಟಿರೋದು.